ಮಾನ್ಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಗುಲ್ಬರ್ಗ, ಬೀದರ್ ಜಿಲ್ಲೆಗಳ ಸದ್ದು ಹೆಚ್ಚಾಗಿದೆ. ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಗೆಟ್ಟ ವ್ಯವಸ್ಥೆಗಳ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಿದ್ವಿ. ಇದನ್ನಂತೂ ಸರ್ಕಾರ ಸರಿ ಮಾಡಿಕೊಳ್ಳಲಿಲ್ಲ. ಇದರ ಮಧ್ಯದಲ್ಲಿ ಏನೂ ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಿದ್ದೆವೋ, ಇದನ್ನ ಮರೆಮಾಚಲಿಕ್ಕೆ ಈಗ ಬೇರೆ ಬೇರೆ ವಿಚಾರಗಳನ್ನು ಎತ್ತಲಿಕ್ಕೆ ಸರ್ಕಾರ ಪ್ರಾರಂಭ ಮಾಡಿದೆ. ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಅವರ ಮೇಲೆ ಒಂದು ಗುರುತರವಾದ ಆಪಾದನೆ ಇದೆ. ಇದು ಭಾರತೀಯ ಜನತಾ ಪಕ್ಷ ಮಾಡಿರತಕ್ಕಂಥ ಆಪಾದನೆ ಅಲ್ಲ. ಇದು ಅವರ ಅನುಯಾಯಿಗಳು, ಅವರ ರಾಜಕೀಯ ಗುಂಪಿನಲ್ಲೇ ಇರತಕ್ಕಂಥ, ಅವರೇ ಸಾಕಿಕೊಂಡಿರ್ತಕ್ಕಂಥ ಜನ ಅದನ್ನ ಗುಂಪು ಅಂತ ಕೂಡ ಕರೆದಿದ್ದಾರೆ. ಗುಂಪು ಅವರು ಮಾಡಿರ್ತಕ್ಕಂಥ ಅವಾಂತರ, ಅದರಲ್ಲಿ ಇವರ ಹೆಸರಿದೆ. ನಿನ್ನೆ ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ನಲ್ಲಿ ಅವರ ಹೆಸರೇ ಇಲ್ಲ ಅಂತ ಹೇಳಿದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರ್ದೋ ಫೋಟೋ ಇರ್ತದೆ, ನಮ್ಮ ಮುಂದೇನು ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ, ಅದಕ್ಕೆಲ್ಲ ನಾವು ಕಾರಣನ ಅಂತ ಹೇಳಿದ್ರು. ನೋಡಿ, ಅದೆಲ್ಲ ಸರಿ, ಆ ಉತ್ತರ ಸರಿ ಇದೆ. ಯಾಕಂತಂದ್ರೆ ಯಾರು ಬೇಕಾದ್ರೂ ಫೋಟೋ ತೆಗೆಸ್ಕೊಳ್ಬಹುದು ಇವತ್ತು ರಾಜಕಾರಣಿಗಳ ಜೊತೆಯಲ್ಲಿ. ಅದನ್ನ ನಾನು ಫೋಟೋ ಇರೋದಕ್ಕೆ ಅಂತ ಹೇಳಲ್ಲ. ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತಂದ್ರೆ ಅದರ ಹಿಂದೆ ಎಂಥ ನೋವಿರುತ್ತೆ, ಅವನಿಗೆ ಎಷ್ಟು ಅನ್ಯಾಯ ಆಗಿರುತ್ತೆ, ಇದೆಲ್ಲವನ್ನೂ ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ. ಅದಕ್ಕೆ ಬಿಜೆಪಿಯವರು ಬೆಲೆ ಕೊಡೋದಿಲ್ವಾ ಪ್ರಶ್ನೆ ಮಾಡಿದ್ದಾರೆ. ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ. ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ. ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ. ನೀವು ಹೇಳಿದ ಮಾತನ್ನ ನೀವೇ ಬೆಲೆ ಕೊಡಿ. ಇದು ನಾನು ಹೇಳುದು. ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ, ನಾನು ನಿನ್ನೆನೂ ಹೇಳಿದ್ದೇನೆ, ನಿಮಗೆ ಕುರುಡು ಅಂತ ಕಾಣುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು. ಪ್ರಿಯಾಂಕಾ ಅವರಿಗಂತೂ ಕುರುಡಿದೆ. ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ, ಇಲ್ಲೇ ಇದೆ, ನಾನನ್ನು ಹೈಲೈಟ್ ಮಾಡಿದ್ದೇನೆ. ಪ್ರಿಯಾಂಕಾ ಖರ್ಗೆ ಹೆಸರಿದೆ. ಆಮೇಲೆ ಸಚಿನ್ ಹೇಳ್ತಾರೆ, ಸುಮಾರು 5-6 ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ. ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ. ಗಟ್ಟಿಯಾಗಿ ಹೇಳ್ಬೇಕಾ? ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಇಷ್ಟೇ ಸಾಕಾ? ಆಮೇಲೆ ಈ ಟೆಂಡರ್ 5% ದುಡ್ಡು ಎಂದು ಸುಮಾರು
60 ಲಕ್ಷ ಬೇಡಿಕೆಯನ್ನು ರಾಜು ಕಪನೂರ್ ಇಟ್ಟಿರುತ್ತಾರೆ. ಇಲ್ಲೇ ಇದೆ ನಿಮ್ಮ ಶಿಷ್ಯ. ಆ ಕಲೆಕ್ಷನ್ 5%. ನಿಮ್ಮದೆಷ್ಟು ಇದರಲ್ಲಿ ಭಾಗ ಹೇಳಿ? ಇನ್ನೇನು ದಾಖಲೆ ಕೊಡಬೇಕು ನಿಮಗೆ? ನಾನು 10 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ. ಮತ್ತು ಈ ಟೆಂಡರ್ ಆಗಿರುವುದಿಲ್ಲ. ದುಡ್ಡು ಕೊಟ್ಬಿಟ್ರು ದುಡ್ಡು ಆಗಿಲ್ಲ. ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಒಂದು ಸಾರಿ ಆಗೋಯ್ತು. ಎರಡನೇದು ಹೇಳ್ತಾರೆ, ಮಾನ್ಯ ಮಂತ್ರಿಗಳು. ಯಾರು ಮಂತ್ರಿಗಳು? 34 ಜನ ಮಂತ್ರಿಗಳಲ್ಲ, ಒಬ್ಬರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನು ಮಾನ್ಯ ಮಂತ್ರಿಗಳು RDPR ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ. ಇನ್ನೊಂದ್ಸಾರಿ ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ. ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡ್ತಾರೆ. ಈ ಕೆಲಸಕ್ಕೆ ಸುಮಾರು 10 ಲಕ್ಷ ರು ಬೇಡಿಕೆ ಇಟ್ಟಿದ್ರು. ಇದರಲ್ಲಿ ನಾನು 5 ಲಕ್ಷ ರುವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ SBI ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ನಿಂದ ವರ್ಗಾಯಿಸಿರುತ್ತೇನೆ. ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ? ನಿನ್ನೆವರೆಗೂ ಏನು ಹೇಳ್ತಿದ್ರಿ? ಆ ಡೆತ್ ನೋಟೇನೆ ನಕಲಿ ಅಂತ ಹೇಳ್ತಿದ್ರಿ. ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು FSIL ಮಾಡಿಸಿ ಆಯ್ತು, ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು. ಈಗ ನೀವು ನಕಲಿ. ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ಮುಚ್ಚಾಕುವ ಎಲ್ಲ ಪ್ರಯತ್ನಗಳಾಗಿತ್ತು. ಪೊಲೀಸ್ನವರು ಅದನ್ನ FIR ಮಾಡಬಾರದು ಅಂತ ಮಾಡಿಸಿದ್ರಿ. ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ FIRಗಳಾಗಿದೆ ಅವರ ಮೇಲೆ. ಆದರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ. FIR ಆದರೆ ಬಿಜೆಪಿ ಅವರದು ರಾತ್ರಿಯಲ್ಲಿ ಹೋಗ್ತೀರಿ ಎತ್ತಕ್ಕಂಬರ್ಲಿಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿಬಿಟ್ರು, ಅದಕ್ಕೆ FIR ಮಾಡಿಬಿಟ್ಟು ರಾತ್ರಿ ಹೋಗಿ ಹಿಡ್ಕೊಂಡ್ ಬರ್ತಾರೆ. ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ. CT ರವಿ ಅವ್ರದ್ದು FIR ಆಯ್ತು, ಅರ್ಧ ಗಂಟೆನೂ ಬಿಟ್ಟಿಲ್ಲ. ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡು ತಕ್ಕೊಂಡು ಹೋಗ್ಬಿಟ್ರಲ್ಲ, ಇವ್ರನ್ನ ಯಾಕೆ ಬಿಟ್ಟಿದ್ದಾರೆ? ಇವ್ರಿಗೆ ಯಾರು ರೆಕಮೆಂಡೇಶನ್ ಇದೆ ಈಗ ಹೇಳಿ ನೀವು? ಅಂದಮೇಲೆ 2-3 ಕಡೆ ಪ್ರಿಯಾಂಕಾ ಖರ್ಗೆ ಅವರ ಇದು ಕೂಡ ಇಲ್ಲಿದೆ. ಎರಡನೇದಾಗಿ ಇಲ್ಲಿ ಸುಪಾರಿ ವಿಷಯ ಇಲ್ವಾ? ಇದು ನಕಲಿನ? ಆಂದೋಳ ಸ್ವಾಮಿ, ಚಂದು ಪಾಟೀಲು, ಮಣಿಕಂಠ ರಾಠೋಡು, ಬಸವರಾಜ್ ಮತ್ತಿಮೋಡು ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಸುಪಾರಿ ಕೊಡ್ಲಿಕ್ಕಿದೆ ಅಂತಂದು ಅವರೇ ಮೆನ್ಷನ್ ಮಾಡಿದ್ದಾರೆ. ತೀರ್ಕೊಂಡ ವ್ಯಕ್ತಿ ನೋವಿನಿಂದ ತನ್ನ ಕಷ್ಟಗಳನ್ನು ಹೇಳ್ಕೊಂಡಿರ್ತಾನೆ, ಅದು ಸತ್ಯ ಇದೆ ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ಯೂಟರ್ನ್ ನೋಡಿದ್ದೀರಿ? ಈಗ ಇಲ್ಲಿ ಸುಳ್ಳು ನಾವು ಹೇಳ್ತಿದೀವಾ, ನೀವು ಹೇಳ್ತಿದ್ದೀರಾ? ಹೇಳಿ ನಮಗೆ. ಬಿಜೆಪಿಯವರು ಸುಳ್ಳುಗಾರರು. ನನ್ನನ್ನು ಸುಳ್ಳು ಮಾಡಿದ್ದೀರಿ. ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನನ್ನ ರಾಜಕೀಯ ವಯಸ್ಸು ಎಷ್ಟಿದೆ ಗೊತ್ತಾ? ನಿಮ್ಮ ವಯಸ್ಸು ಅಷ್ಟಾಗಿಲ್ಲ. ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ, ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ. ನೀವೇನು ಮಾಡ್ತೀರಿ? ಬರೀ ನಮ್ಮನ್ನ, ನಿಮ್ಮ ಹೆಸರು ಯಾಕೆ ತಗೊಳ್ತೀನಿ ಇಲ್ಲಿ ಅಂದ್ರೆ, ನೀವು ಸಚಿವರು, ನಿಮ್ಮ ಹೆಸರು ಇದರಲ್ಲಿದೆ ಡೆತ್ ನೋಟ್ ಅಲ್ಲಿ, ಅದಕ್ಕೆ ತಗೊಳ್ತೀನಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ. ರಾಜಕೀಯ ನಾನು ಬಹಳ ಕಾಲ ಮಾಡಿದ್ದೀನಿ.
ವೈಯಕ್ತಿಕವಾಗಿ ನಿಂದಿಸೋದನ್ನು ಬಿಡ್ರಿ. ಆಮೇಲೆ ನಿಮ್ಮ ನೇತೃತ್ವದಲ್ಲಿ ಬಹಳ ಚರ್ಚಿತ ವಿಷಯ ಗುಲ್ಬರ್ಗದಲ್ಲಿ ಹನಿ ಟ್ರ್ಯಾಪ್ ಕೇಸು. ಇಲ್ಲಿವರೆಗೂ ನಾವು ಅನ್ಕೊಂಡಿದ್ವಿ ಯಾರ್ಯಾರ್ದು ಹನಿ ಟ್ರ್ಯಾಪ್ ನಡೀತಾ ಇತ್ತು, ಏನೇನೋ ಪಾಪ ಅಲ್ಲಿ ಏನೇನೋ ಆಗಿದೆ ಅಂತ. ಈಗ ಈ ಪತ್ರದಲ್ಲಿ ಹನಿ ಟ್ರ್ಯಾಪ್ನ ವಿಷಯವನ್ನ ಸಚಿನ್ ಬರೆದಿದ್ದಾರೆ. ಈ ಗ್ಯಾಂಗು 3-4 ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹೊರಗಡೆಯಿಂದ ತಂದು. ಯಾವ ವ್ಯಕ್ತಿ ಬಾಲ ಬಿಚ್ಚಿದ್ರೆ ಅವನೇನಾದ್ರೂ ಮಾತಾಡಿದ್ನಂದ್ರೆ ಹನಿ ಟ್ರ್ಯಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ಅಂತ ಅವನು ಬರೆದಿದ್ದಾನೆ. ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಸಚಿನ್ ಬರೆದಿದ್ದಾನೆ. ನೀವು ಮಾತಾಡೋದು ನೋಡಿದೆ ನಾನು. ನಿಮ್ಮ ಮನಸ್ಸು ನಿಮ್ಮ ಜೊತೆಯಲ್ಲಿ ಇದೆಯಾ? ನಿಮ್ಮ ಆರೋಗ್ಯ ಸರಿ ಇದೆಯಾ? ಇತಿಮಿತಿ ಇಲ್ಲದೆ ಮಾತಾಡ್ತಿದ್ದೀರಿ ನೀವು. ವಿಷಯ ಏನಿದೆಯೋ ಅಷ್ಟೇ ಮಾತಾಡಬೇಕು. ಅದನ್ನು ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದು ಅದು ಬಿಜೆಪಿಯವರ ಕೆಲಸ, ದಾರಿ ತಪ್ಪಿಸೋದು ಕೆಲಸ. ಇದು ದಾರಿ ತಪ್ಪಿಸೋದಾ? ಈಗ ನೀವು ದಾರಿ ತಪ್ಪಿದ್ದೀರಿ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ತಪ್ಪಿಸ್ಕೊಂಡು ನೀವು ಇಲ್ಲದಿದ್ದು ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತೀರಿ ನೀವು. ನಾವು ಎಲ್ಲ ಬಿಟ್ಟು ವಿಷಯ ಮಾತಾಡ್ತೀವಿ. ನಿಮಗೂ ನಮಗೂ ಇರೋ ವಿಷಯ ಇಷ್ಟೇ, ವ್ಯತ್ಯಾಸ ಇಷ್ಟೇ. ಡೆಲ್ಲಿಯಿಂದ ನನಗೆ ಗೊತ್ತಿದೆ, ಡೆಲ್ಲಿಯಲ್ಲಿ ಕುಳಿತುಕೊಂಡು ಯಾರ್ಯಾರಿಗೂ ಫೋನ್ಗಳು ಬರ್ತಾ ಇದೆ. ಇದುವರೆಗೂ ಅವರ ಪರವಾಗಿ 3 ಜನರು ಮಾತಾಡಿದ್ದಾರೆ. ಒಂದು ಮುಖ್ಯಮಂತ್ರಿಗಳು ಮಾತಾಡಲೇಬೇಕು. ಮುಖ್ಯಮಂತ್ರಿಗಳೇ ಮಾತಾಡಲಿಲ್ಲ ಅಂತಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನ ಇರುತ್ತಾ? ಅವರು ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ. ಪಾಪ ಅವ್ರ ಕಷ್ಟ ನಮಗ್ ಗೊತ್ತಾಗತ್ತೆ. ಸಿದ್ದರಾಮಯ್ಯನವರು ಯಾವ ರೀತಿ ತೊಂದರೆಯಲ್ಲಿದ್ದಾರೆ ಅನ್ನೋ ನಮಗ್ ಗೊತ್ತಾಗತ್ತೆ. ಒಬ್ಬರು ಅಲ್ವಾ? ಹೌದಲ್ವೇ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವರು ಸಪೋರ್ಟ್ ಮಾಡಿ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಕಷ್ಟ ಆಗತ್ತೆ. ಯಾಕಂದ್ರೆ ಅವ್ರ ಮುಖ್ಯಮಂತ್ರಿಗಳು ಅವ್ರ ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ. ಒಂದು ಸಮಯ ಉಪಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಅಂತಂದ್ರೆ ಮುಂದೆ ಆ ಸ್ಥಾನಕ್ಕೆ ಬರಬೇಕಾಗಿದೆ. ಅದಕ್ಕೆ ಯಾರನ್ನು ಓಲೈಕೆ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಅವರು. ಮತ್ತೆ ಗೃಹ ಸಚಿವರು ಅವ್ರ ಇಲಾಖೆ ವಿಷಯ ಅವರು 3 ವಾರ ಬಿಟ್ರೆ ಇನ್ಯಾರು ಮಾತಾಡಿಲ್ಲ. ಯಾಕೆ ಮಾತಾಡುತ್ತಾ ಇಲ್ಲ ನೀವೆಲ್ಲ ಮಂತ್ರಿಗಳು ಅಂತ ಮೇಲಿಂದ ಒತ್ತಡಗಳು ಬರ್ತಾ ಇದೆ, ದೆಹಲಿಯಿಂದ, ಹೆಡ್ ಕ್ವಾರ್ಟರ್ ಇಂದ. ಆದ್ರೂ ಅವ್ರು ಮಾತಾಡಕ್ ಆಗ್ತಾ ಇಲ್ಲ ಪಾಪ. ಯಾಕೆಂದ್ರೆ ಸತ್ಯ ಏನು ಅನ್ನೋದು ಇಲ್ಲಿ ಕೈಯಲ್ಲಿದೆ, ಕೈಗನ್ನಡಿ ಸತ್ಯ ಇದೆ. ಈ ಕಾರಣಕ್ಕೆ. ಆದ್ರೆ ನಾನು ಹೇಳ್ತೇನೆ, ಬಹಳ ಹೋರಾಟ ಮಾಡಿ ಬಂದವ್ರ ತರ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೆಲ್ಲಿ ಹೋರಾಟ ಮಾಡಿದ್ರಿ ಹೇಳಿ ನೋಡೋಣ. ನೀವು ಯಾವ್ಯಾವ ಊರಲ್ಲಿ ಹೋರಾಟ ಮಾಡಿದ್ರಿ ಅಂತ ಹೇಳಿ ಸ್ವಾಮಿ, ಸ್ವಲ್ಪ ನೋಡೋಣ. ನಾವು ಇಡೀ ಜೀವನ ಹೋರಾಟವೇ ನಮ್ಮ ಜೀವನ, ನಾವು ಮಾಡ್ಕೊಂಡು ಬಂದಿರೋದು. ಅದಕ್ಕೆ ನನ್ನ ಹೆಸರು ಛಲವಾದಿ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ನನ್ನನ್ನು ಕೆಣಕಬೇಡಿ, ನಾನು ಹೇಳಿ ಕೇಳಿ ಛಲವಾದಿ ಇದ್ದೀನಿ. ನಾನು ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ, ಕುಣುಕ್ತೀನಿ ಅಂತ ಹೇಳಿದ್ದೀನಿ ನಾನು. ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ. ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ? ನಾನು ವೈಯಕ್ತಿಕ ವಿಚಾರಕ್ಕೆ ಬರಬಾರದು ಅಂತೇಳಿ ಬಹಳ ತಡ್ಕೊಂಡಿದ್ದೇನೆ. ನೀವು ನನ್ನನ್ನು ಮತ್ತೆ ಕೆಣಕಿ ನೀವು ಎಳೀತಾ ಇದ್ದೀರಿ. ನಾನಿವತ್ತು ಅಪಾದನೆ ಮಾಡದೇ ಇದ್ರೆ ನನಗೂ ಕೂಡ ಬೆಲೆ ಇರಲ್ಲ. ಯಾಕಂದ್ರೆ ಜನ ಕೇಳ್ತಾರೆ ಆಮೇಲೆ, ಏನು ಅವ್ರು ಇಷ್ಟೆಲ್ಲ ಮಾತಾಡಿದ್ರು ನೀವು ಸುಮ್ಮನೆ ಇರ್ತೀರಿ ಅಂತ ನನ್ನ ಜನ ಕೇಳ್ತಾರೆ. ಜನಾಂಗದ ಪರವಾಗಿ ನೀವು ಯಾವ ಹೋರಾಟವನ್ನ ಮಾಡಿದ್ದೀರಿ ಒಂದು ಸಾರಿ ಹೇಳಿ ನೋಡ್ಬಿಡೋಣ. ಪದೇ ದಲಿತರ ಹೆಸರು ಹೇಳ್ತೀರಿ. 3 ಸಾರಿ ಗೆದ್ದು ಬಿಟ್ಟಿದ್ದಾರಂತೆ ಅವರು, 3 ಸಾರಿನೂ ಮಂತ್ರಿ ಆಗ್ಬಿಟ್ಟಿದ್ದಾರಂತೆ. 3 ಸಾರಿ ಗೆದ್ದಿರೋರು ಕಾಂಗ್ರೆಸ್ ಅಲ್ಲಿ ಬೇರೆ ಯಾರು ಉಳಿದೇ ಇಲ್ವಾ? ನರೇಂದ್ರ ಸ್ವಾಮಿ ಯಾಕೆ 3 ಸಾರಿ ಗೆದ್ರು ಮಂತ್ರಿ ಆಗಿಲ್ಲ?
ಎಸ್.ಎನ್. ನಾರಾಯಣ ಸ್ವಾಮಿ 3 ಸಾರಿ ಗೆದ್ದವ್ರೆ. ನಮ್ಮ ಸಮಾಜದ್ದೇ ಹೇಳ್ತೀನಿ ನಾನು. ಯಾಕೆ ಅವ್ರು ಮಂತ್ರಿ ಆಗಿಲ್ಲ? ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದವ್ರೆ, ಅವ್ರು ಯಾಕೆ ಮಂತ್ರಿ ಆಗಿಲ್ಲ? ಧರ್ಮ್ ಸಿಂಗ್ ಅವರು ಸ್ವರ್ಗಸ್ಥರಾಗಿದ್ದಾರೆ, ಅವರು ನಮ್ಮ ಜೊತೆಯಲ್ಲಿಲ್ಲ. ಮಾನ್ಯ ಖರ್ಗೆಜಿಯವರು ಅವರು ಬಹಳ ದೊಡ್ಡ ಗೆಳೆಯರು. ಅಜಯ್ ಸಿಂಗ್ ಅವರು 3 ಸಾರಿ ಗೆದ್ದವ್ರು, ಯಾಕೆ ಅವರು ಮಂತ್ರಿ ಆಗಿಲ್ಲ? ನೀವು ಮಾತ್ರ ಯಾಕಾಗಿದ್ದೀರಿ? ಇವರೆಲ್ಲರ ಸಮಾಧಿ ಕಟ್ಟಿ ನೀವು ಆಗಿರೋದಲ್ವಾ? ದಲಿತರ ಹೆಸರು ಹೇಳ್ಕೊಂಡು ದಲಿತರ ಸಾಮ್ರಾಜ್ಯ, ದಲಿತರ ಸಮಾಧಿಯ ಮೇಲೆ ಇವತ್ತು ಪ್ರಿಯಾಂಕಾ ಖರ್ಗೆಯವರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ. ನಿಮ್ಮದು ಸಮಾಜಕ್ಕೆ 3 ಕಾಸಿನ ಕೊಡುಗೆ ಇಲ್ಲ. ಎಲ್ಲಿ ಬೇಕಾದರೂ ಹೇಳ್ತೇನೆ ನಾನು ಬಂದು. ದಲಿತ ಸಮುದಾಯವನ್ನ ನೀವು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದೀರಿ. ಕೆಲವು ಕಡೆ ಒಂದು ಇದಿರ್ತದೆ, ಹಳ್ಳಿಯಲ್ಲಿ ವಾರಕ್ಕೊಂದ್ಸಾರಿ ಕಾರ್ಪೊರೇಷನ್ ನೀರು ಬರೋದು, ಕಾರ್ಪೊರೇಷನ್ ನೀರು ವಾರಕ್ಕೊಂದ್ಸಾರಿನೇ ಬರೋದು. ಬಟ್ ತಗ್ಗು ಪ್ರದೇಶದಲ್ಲಿ, ಹಳ್ಳದ ಪ್ರದೇಶದಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಬಂದ ಪೈಪಲ್ಲಿರೋದಲ್ಲ, ಅದು ಕೂಡ ವಾರಗಟ್ಲೆ ಬರ್ತಾನೆ ಇರ್ತದೆ ಆ ಮನೆಗೆ ನೀರು, ಬೇರೆಯವ್ರಿಗೆಲ್ಲ ನೀರು ಬರಲ್ಲ. ಹಂಗೆ ಪ್ರಿಯಾಂಕಾ ಅವರು ತಗ್ಗು ಪ್ರದೇಶದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಪರ್ಮನೆಂಟ್ ಆಗಿ ಅಲ್ಲಿ ನೀರು ಬರ್ತದೆ, ಅಧಿಕಾರ ಬರುತ್ತೆ. ಆದ್ರಿಂದ ದಲಿತರು ನಿಮ್ಮ ಹೆಸರಿನಲ್ಲಿ ಯಾರೂ ಬದುಕಲ್ಲ. ನನಗೆ ಹೇಳಿ, ಇವತ್ತು ಕೂಡ ನಾನು ಹೇಳ್ತೇನೆ, ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೊಬ್ಬರ ಹೆಸರು ಹೇಳಿ, ಇನ್ನೊಬ್ಬ ಲೀಡರ್ ಬೆಳೆಸಿದ್ದೀನಿ ನಾನಂತ ಒಬ್ಬರ ಹೆಸರು ಹೇಳ್ತೀವಿ ನೋಡೋಣ. ನಾವೆಲ್ಲ ಯಾಕೆ ಬಿಟ್ಟಿವಿ? ನಿಮ್ಮ ಜೊತೆಯಲ್ಲೇ ಇದ್ದವರು, ನಾವು ಕಾಂಗ್ರೆಸ್ ಅಲ್ಲೇ ಇದ್ವಿ. ನಾನೊಂದು ಪುಸ್ತಕ ಬರೀಬಹುದು ನಿಮ್ಮಿಂದ ಆಗಿರತಕ್ಕಂಥ ಅನ್ಯಾಯಕ್ಕೆ ನಾನು. ಬಟ್ ನಾನು ಸ್ವಂತ ವಿಷಯಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೇನೆ. ಬೇಕಾದಷ್ಟು ವಿಷಯಗಳು ನನಗೆ ಗೊತ್ತಿದೆ, ಸುಮ್ಮನಿದ್ದೇನೆ. ಮತ್ತೆ ಮತ್ತೆ ಹೇಳ್ತೇನೆ, ನನ್ನ ಹೆಸರು ಹಾಗಾಗಿ ತಗೊಂಡು ನನ್ನ ವಿಷಯಕ್ಕೆ ಬರಬೇಡಿ. ಆರ್ ರುದ್ರಯ್ಯ ನಿಮಗೆ ತೊಳೆಯೋದು ಎಲ್ಲಾ ತೊಳೆದ್ರಲ್ಲ, ಅವರು ತೊಳಸ್ಕೊಂಡ್ರಿ, ನನ್ನ ಕೈಯಲ್ಲಿ ತೊಳಸ್ಕೊಂಡ್ರಿ, ಎಲ್ಲ ಮಾಡಿದ್ರಿ. ಬಟ್ ನಿಮ್ ಜೊತೆಯಲ್ಲಿ ನಾವೆಲ್ಲ ಯಾಕಿಲ್ಲ? ರುದ್ರಯ್ಯ ಒಂದೇ ಸರಿಗೆ ಓಡ್ ಬಂದ್ಬಿಟ್ರಲ್ಲ ಆಚೆಗೆ. ಇನ್ನೂ ಅನೇಕ ವಿಷಯಗಳಿವೆ, ಇನ್ನೂ ಮಾತಾಡಲ್ಲ, ಇನ್ನೂ ಇರಲಿ. ಎಲ್ಲೆಲ್ಲಿ ಏನೇನು ನಡೀತದೆ ನನಗೆ ಗೊತ್ತಿದೆ, ಮುಂದೆ ಮಾತಾಡ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ರೆ, ನಾನು ಮಾತಾಡಬೇಕು ಅನ್ನೋ ಅವಶ್ಯಕತೆ ಇದ್ರೆ ಮತ್ತೊಂದ್ಸಾರಿ ಮಾತಾಡ್ರಿ, ನಾನು ಅವತ್ತು ಹೇಳ್ತೇನೆ. ನಮ್ಮ ಫ್ಯಾಮಿಲಿಗಾಗಿ ವಿರೋಧ ಪಕ್ಷದ ನಾಯಕರನ್ನಾಗಿ ನಾರಾಯಣಸ್ವಾಮಿ ಅವರನ್ನ ಮಾಡಿದ್ದಾರೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ. ನಿಮಗೆ ನಮ್ಮ ಜನರನ್ನ ತುಳಿಯೋದೇ ಕೆಲಸ. ಆ ಕಾರಣದಿಂದ ನಮ್ಮನ್ನೆಲ್ಲ ತುಳಿದ್ರಿ. ನಿಮ್ಮಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದ ಮೇಲೆ ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ಗುರುತಿಸಿ ಭಾರತೀಯ ಜನತಾ ಪಕ್ಷ ನನ್ನನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿರೋದು. ಮಾಡಿದ ಮೇಲೆ ನಾನು ಜಾತಿಗೆ ಅಂಟಿಕೊಂಡಿಲ್ಲ, ಯಾವುದೇ ಧರ್ಮಕ್ಕೆ ಅಂಟಿಕೊಂಡಿಲ್ಲ. ಇಡೀ ರಾಜ್ಯದ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನ್ಯಾಯ ಕೊಡಬೇಕಾಗಿರೋರು ಯಾರು? ಸರ್ಕಾರ. ಆದ್ರೆ ನೀವು ಸರ್ಕಾರದಲ್ಲಿದ್ದು ಅನ್ಯಾಯ ಮಾಡ್ತಾ ಇದ್ದೀರಿ, ನಾನು ನ್ಯಾಯ ಕೊಡಿಸಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ. ನೀವು ಅಲ್ಲಿ ಕುಳಿತು ಹೇಳ್ತಿದ್ರಲ್ಲ, ಬಿಜೆಪಿ ದಲಿತ ವಿರೋಧಿ, ಬಿಜೆಪಿ ಸಂವಿಧಾನ ವಿರೋಧಿ, ಅಂಬೇಡ್ಕರ್ ವಿರೋಧಿ. ಅಲ್ಲೇನೋ ಗರ್ಭಗುಡಿ ಇದೆ, ದಲಿತರಿಗೆ ಅಲ್ಲಿ ಪ್ರವೇಶ ಇಲ್ಲ ಅಂತ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಎಲ್ಲರಿಗೂ ಹೇಳ್ರಿ, ನಾನು ಕುಳಿತಿರೋದೇ ಗರ್ಭಗುಡಿಯಲ್ಲಿ. ಇದೇ ಗರ್ಭಗುಡಿ, ಅಧಿಕಾರ ಸ್ಥಾನವೇ ಗರ್ಭಗುಡಿ. ಈಗ ನಾನು ನಿಮಗೆ ಉತ್ತರ ಕೊಡ್ತಾ ಇರೋದು ಗರ್ಭಗುಡಿಯಿಂದಲೇ. ಇಲ್ಲಿ ಗರ್ಭಗುಡಿ ಇದೆ ಅಂದ್ರೆ ಇಲ್ಲೆಲ್ಲರಿಗೂ ಪ್ರವೇಶ ಇದೆ. ಇದನ್ನು ತಿಳ್ಕೊಳ್ಳಿ. ನೀವು ಮಾಡಬೇಕಾಗಿರೋ ಕೆಲಸ ಮಾಡಿದಿರಾ, ಎಲ್ಲನೂ ಹಿಟ್ ಅಂಡ್ ರನ್ ಕೇಸ್ ಮಾಡಿಕೊಂಡು ಇವತ್ತು ತಗಲಾಕೊಂಡಿದ್ದೀರಿ. ನಿಮ್ಮನ್ನು ಯಾರೂ ರಕ್ಷಣೆ ಮಾಡಕ್ಕಾಗೋದಿಲ್ರಿ, ನಾನು ಹೇಳ್ತೇನೆ.
ಇವತ್ತು ಯಾವ್ಯಾವ ರೆಕಾರ್ಡ್ ಹಾಕಿದ್ದೀರಿ? ಯಾವ್ದು ಹಳೇದು ತಗೊಂಬಂದು ಇವಾಗ ರೆಕಾರ್ಡ್ ಹಾಕಿದ್ರಲ್ಲ ನೀವು. ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರೋದು ನಾನಾ ನೀವಾ? ಅಧಿಕಾರದಲ್ಲಿ ನಾನಿದ್ದು ಬಿಟ್ಟು ತೊಲಗ್ರಿ ಅಧಿಕಾರ. ನಾವು ಮಾಡ್ತೀವಿ, ಅವಾಗ ಉತ್ತರ ಕೊಡ್ತೀವಿ ನಾವು. ಬಿಡ್ರಿ. ಯಾಕೆ ರಕ್ಷಣೆಗೆ ದಿಲ್ಲಿ ತನಕ ಓಡೋಗಿದ್ದೀರಿ ನೆನೆ? ಏನ್ ಗೊತ್ತಿಲ್ಲ ನಮಗೇನು ಅನ್ಕೊಂಡಿದ್ದೀರಿನ? ಒತ್ತಡ ಹಾಕ್ಸ್ಲಿಕ್ಕೆ ನೀವು ಹೋಗಿದ್ದು, ಆದ್ರೂ ಪಾಪ ಏನು ಆಗ್ತಿಲ್ಲ ನಿಮ್ಮದು. ಸಚಿನ್ ಮನೆಗೆ ನಾವು ಇದು ಹೋಗಿದ್ದೀರಿ ನೀವು, ಬಿಜೆಪಿಯವರಲ್ಲ. ಸಚಿನ್ ಬಿಜೆಪಿ ಕಾರ್ಯಕರ್ತ ಅಲ್ಲ. ಆ ಮನೆಯಲ್ಲಿ 5 ಜನ ಹೆಣ್ಮಕ್ಳು, ಅವನೊಬ್ಬನೇ ಗಂಡು ಮಗ. ಅವ ಇವತ್ತು ಜೀವ ಹೋಗಿದೆ ಆತಂದು. ಆದ್ರೆ ಒಂದನ್ನು ತಿಳ್ಕೊಳ್ಳಿ, ಅವರಿಗೆ ಅನ್ಯಾಯ ಆಗಿದೆ. ನಿಮ್ಮ ಗುಂಪು, ಗ್ಯಾಂಗು ಅವರ ಮನೆಗೆ ಹೋಗಿ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೆ. ಆ ಕಾರಣದಿಂದನೇ ನಾನು ಜೀವ ತಕ್ಕೊಳ್ತಾ ಇದ್ದೀನಿ ಅಂತೇಳಿ ಡೆತ್ ನೋಟ್ ಅಲ್ಲಿದೆ. ಇದೆಲ್ಲ ಆದ್ಮೇಲೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಹೋಗ್ಬಾರ್ದಾ? ನೀವು ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತಲ್ಲ. ನೀವು ಜೀವ ತೆಗಿಯೋರು, ನಾವು ಜೀವ ಉಳಿಸ್ಲಿಕ್ಕೆ ಹೋಗೋರು. ಆ ಕಾರಣಕ್ಕೆ ನಾವು ಹೋಗಿದ್ದು. ಆಮೇಲೆ ಸಂತೋಷ್ ಪಾಟೀಲ್ ಅವ್ರ ಮನೆಗೆ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದಿರಲ್ವಾ? ಸಂತೋಷ್ ಪಾಟೀಲ್ ಮನೆಗೆ ಅದನ್ನ ಬಂಡವಾಳ ಮಾಡ್ಕೊಳ್ಬೇಕಾಗಿತ್ತು. ನೀವು ಹೋದ್ರಿ, ನಮಗೇನು ಬಂಡವಾಳ ಬೇಕಾಗಿರ್ಲಿಲ್ಲ. ಆವತ್ತಿನ ದಿವಸ ಆಯ್ತು, ಅದಕ್ಕೆ ಏನೇನೆಲ್ಲ ಶಿಕ್ಷೆ ಆಗ್ಬೇಕಾಗಿತ್ತು ಆಯ್ತು, ಕೋರ್ಟ್ಗೆ ಹೋಯ್ತು, ಎಲ್ಲ ಆಗಿದೆ. ಇದನ್ನೇ ನೀವು ಮಾಡ್ಬೇಕಲ್ಲ ಈಗ. ನೀವು ಏನ್ ಮಾಡಿದ್ರು ಈ ಕೇಸಿಂದ ನೀವು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಪ್ರಿಯಾಂಕ ಖರ್ಗೆ ಅವರೇ. ಇಡೀ ಕ್ಯಾಬಿನೆಟ್ ನಿಮ್ಮ ಸಪೋರ್ಟ್ಗೆ ನಿಂತರೂ ಕೂಡ ನೀವು ಇದರಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಆಮೇಲೆ ನಿಮ್ಮ ಲಾಜಿಕ್ಕೆ ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಯಾರೋ ಬಹಳ ಎಲ್ಲ ಅವರು ದಡ್ರು, ಇದೇನಾ ಇವ್ರು ಓದಿರೋದು ಅಂತೀರಿ. ನಿಮ್ಮಷ್ಟು ಯಾರು ಓದಿಲ್ಲ ಬಿಡಿ. ಬಿಜೆಪಿಯಲ್ಲಿ ನಿಮ್ಮಷ್ಟು ಯಾರು ಓದೇ ಇಲ್ಲ. ನೀವು ಬಹಳ ಬುದ್ಧಿವಂತರು, ನೀವೇ ಓದಿರೋದು. ಆಮೇಲೆ ಲಾಜಿಕ್ ಕೇಳಿ ನನಗೆ. ಯಡಿಯೂರಪ್ಪನವ್ರ ಫೋಕ್ಸೋ ಕೇಸ್ಗೂ ನಿಮ್ಮ ಕೇಸ್ಗೂ ಏನ್ ಲಾಜಿಕ್ ಇದೆ? ಮಾತೆತ್ತಿದ್ರೆ ರಿಸೈನ್ ಮಾಡ್ಬೇಕಂತೆ ಯಾರು? ವಿಜೇಂದ್ರ ರಿಸೈನ್ ಮಾಡಬೇಕು. ಕೇಸು ಯಡಿಯೂರಪ್ಪನವ್ರದ್ದು, ಅಲ್ಲಿ ಕೋರ್ಟ್ ಅಲ್ಲಿದೆ. ಆ ಕೋರ್ಟ್ ಕೇಸ್ಗೂ ಈ ನಿಮ್ಮ ಕೇಸ್ಗೂ ಏನ್ ಲಾಜಿಕ್? ಎಲ್ಲಿಂದ ಎಲ್ಲಿಗೆ ಸೇರಿಸ್ತಾ ಇದ್ದೀರಿ? ಅಂದ್ರೆ ನಿಮಗೇನಾದ್ರೂ ಬುದ್ಧಿ ಭ್ರಮಣೆ ಆಗಿದೆಯಾ? ಇಲ್ಲಾದ್ರೂ ಡಾಕ್ಟರ್ ಹತ್ರ ಸ್ವಲ್ಪ ತೋರಿಸ್ಕೊಳ್ಳಿ. ನಿಮಗೆ ಯಾವುದನ್ನ ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ನೀವು ಹಗರಣಗಳು. ಇವತ್ತು 800ಕ್ಕೂ ಹೆಚ್ಚು ಬಾಣಂತಿಯರ ಮರಣ ಆಗಿದೆ, ಸಾವಾಗಿದೆ. ಇದು ಸರ್ಕಾರ ಕೃಪಾ ಪೋಷಣೆಯಲ್ಲಿ ನಡೀತಾ ಇರೋದು. ಈಗ ಸರ್ಕಾರವೇ ಕೊಲೆಗಾರನ ಸ್ಥಾನದಲ್ಲಿದೆ. ಇದಕ್ಕೆ ಉತ್ತರ ಕೊಡಕ್ಕಾಗಿದೆಯಾ ನಿಮಗೆ? ಇಷ್ಟು ಹೋರಾಟಗಳು ನಡೀತಾ ಇದ್ರು ಕೂಡ ಇವತ್ತಿಗೂ ಸಾಯ್ತಾನೆ ಇದ್ದಾರೆ. ಇದರ ಬಗ್ಗೆ ನಿಮಗೆ ಗಮನ ಇಲ್ಲ. ಹಸುಗೂಸುಗಳು ಸಾಯ್ತಾ ಹೋಗ್ತಾ ಇವೆ, ಸುಮಾರು ಆಗಿದೆ. ಅದಕ್ಕೆ ನಿಮಗೆ ಅವರಿಗೆಲ್ಲ ಮರಣ ಭಾಗ್ಯ ಕೊಡ್ತಾ ಇದ್ದೀರಿ ನೀವು. ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಯಾರು ಸೂಸೈಡ್ ಮಾಡ್ಕೊಂಡ್ರೋ ಮೊನ್ನೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಚೇರಿಯ ಅವರ PA ಹೆಸರನ್ನ ಬರೆದಿಟ್ಟು ಯಾರು ತೀರ್ಕೊಂಡಿದ್ರು ಅವರಿಗೆ ಆ ವಿಚಾರದಲ್ಲಿ ಯಾವ ವ್ಯಕ್ತಿಯ ಮೇಲೆ ಅಪಾದನೆ ಬಂದಿತ್ತೋ ಆ ಆಫೀಸರ್ನ ಆಗ್ಲೇ ನಿನ್ನೆ ನೀವು ಕೆಲಸಕ್ಕೆ ತಗೊಂಡ್ಬಿಟ್ಟಿದ್ದೀರಿ. ಎನ್ಕ್ವೈರಿ ಏನು ಮುಗ್ದೇ ಇಲ್ಲ. ಏನಿವೆಲ್ಲನೋ ಅವರ ಪರವಾಗಿ ನೀವು ನಿಂತಿಲ್ವಾ? ನಿನ್ನೆ ಹೇಳಿದಿರಿ ಕಲಬುರಗಿಗೆ ಬಂದ್ರೆ ಎಲ್ರಿಗೂ ಎಳ್ನೀರು ಮಜ್ಜಿಗೆ ಎಲ್ಲ ರೆಡಿ ಮಾಡ್ತಾರಂತೆ. ನೀವೇನು ಮಾಡಬೇಡಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ತೀರಿ. ನಮ್ಮ ಕಾರ್ಯಕರ್ತರು ನಿಮಗೆ ಎಳ್ನೀರು ಮಜ್ಜಿಗೆ ಕೊಡೋ ತಾಕತ್ ನಮ್ಮ ಕಾರ್ಯಕರ್ತರಿಗಿದೆ, ಮಾಡ್ತಾರೆ ನಮ್ಮ ಮುಖಂಡರಿಗೆ. ನಾನ್ ನಿಮ್ಗೆ ಹೇಳ್ತೇನೆ, ನಿಮ್ ಮನೆ ಮುಂದೆ ಬಂದು ನಿಂತ್ಕೋತಾರಲ್ಲ ದೂರದ ಊರುಗಳಿಂದ, ಬೀದರ್, ಗುಲ್ಬರ್ಗ,
ರಾಯಚೂರು ಕೊಪ್ಪಳ ಕಡೆಯಿಂದ ನಮ್ಮ ಲೀಡರು ಹೋದ್ರೆ ನಮ್ ಕೆಲಸ ಆಗ್ಬಿಡ್ತದಂತ ಅವ್ರನ್ನ ನೀವು ಮನೆ ಹತ್ರನೂ ಸೇರ್ಸಲ್ಲ ಅಲ್ವಾ? ಇನ್ನು ಮುಂದೆ ಅವ್ರನ್ನ ಸೇರ್ಸ್ಕೊಂಡು ಅವ್ರು ಬಂದು ನಿಂತ್ಕೊಂಡಾಗ ದಣದು ಬಂದಿರ್ತಾರೆ. ಪಾಪ ಅವ್ರಿಗೆ ನೀರು ಕೊಟ್ಬಿಡ್ರಿ ಸಾಕು. ನೀವು ನಿಮ್ ಎಳ್ನೀರು ಬೇಡ ನಮಗೆ, ನಿಮ್ ಮಜ್ಜಿಗೆ ಬೇಡ. ಆ ದೂರದಿಂದ ಬಂದು ನೊಂದ್ಕೊಂಡು ವಾಪಸ್ ಹೋಗ್ತಾರಲ್ಲ, ನಾನು ಕಣ್ಣಾರೆ ನೋಡಿದ್ದೇನೆ. ಅವ್ರಿಗೆ ನೀರು ಕೊಟ್ಟು ಪಾಪ ಕಳ್ಕೊಳ್ಳಿ ಸಾಕು ತಾವು. ನನಗೆ ಗೊತ್ತಿದೆ ನಿಮ್ಮೇನು. ಆದ್ರೆ ನಾನು ಹೇಳ್ತೇನೆ, ಇದನ್ನ ಬೆಳೆಸ್ಕೊಂಡು ಹೋಗ್ತಿದ್ರೆ ನಿಮ್ಮ ತಲೆದಂಡ ಆಗೋದು 100ಕ್ಕೆ 100 ಸತ್ಯ. ಇದನ್ನ ನೀವು ಹೀಗೆ ಬೆಳೆಸ್ಕೊಂಡೇ ಹೋಗ್ತಿದ್ರೆ ಇಡೀ ರಾಜ್ಯದಲ್ಲಿ ದೊಡ್ಡ ಆಂದೋಲನ ಆಗತ್ತೆ. ಹಿಂದುಳಿದ ವರ್ಗಗಳು, ವಿಶ್ವಕರ್ಮ ಸಮಾಜ, ಕಾಡಿ ಬೇಡಿ ತಿಂತಕ್ಕಂಥವ್ರು, ಕರ್ಮಯೋಗಿಗಳವರು, ಅವರ ಶಾಪ ನಿಮಗೆ ತಟ್ಟದೇ ಇರೋದಿಲ್ಲ. ನೀವು ಈ ರೀತಿ ಗ್ಯಾಂಗ್ಗಳು ಮಾಡಿಸ್ಕೊಂಡು, ವಸೂಲಿ ಮಾಡಿಸ್ಕೊಂಡು, ಇದರಲ್ಲಿ ನೀವು ಬದುಕಬೇಕಾ? ನೀವು ದಲಿತರ ಶಾಪ ತಟ್ಟುತ್ತದೆ ನಿಮಗೆ, ಹೇಳಿದ್ದೀನಿ. ಆ ಕಾರಣದಿಂದ ಇವತ್ತು ಹೇಳ್ತೇನೆ, ತಕ್ಷಣ ರಾಜೀನಾಮೆ ಕೊಡಿ. ಮಾನ ಮರ್ಯಾದೆ ಇದೆಯಾ ಬಿಜೆಪಿಯವ್ರಿಗಂತ ಕೇಳ್ತಿರಲ್ಲ, ಈಗ ನಿಮ್ಮ ಮಾನ ಮರ್ಯಾದೆಯನ್ನು ಎತ್ತು ತೋರಿಸಿ ಜನರಿಗೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ್ತೇನೆ, ಇವ್ರ ಇನ್ವಾಲ್ವ್ಮೆಂಟ್ ಇಲ್ವಾ? ಇವ್ರ ಹೆಸರು ಡೆತ್ ನೋಟಲ್ಲಿ ಇಲ್ವಾ? ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ? ಇವರೆಲ್ಲ ಇದ್ ಮಾಡೋದು ಏನೋ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇರೋದಿಲ್ವಾ? ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ, ನಾಳೆ ಅವರನ್ನ ಮಂಪರ್ ಪರೀಕ್ಷೆಗೆ ಕರೆಯೋಣ. ಪ್ರಿಯಾಂಕಾ ಖರ್ಗೆ ಅವರ ಮಂಪರ್ ಪರೀಕ್ಷೆ ಮಾಡಿಸಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ. ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ ಅವರಿಗೆ. ಮುಚ್ಚಿಟ್ಟ ಸತ್ಯಗಳು ಆಗ್ಲೇ ಬರೋದು. ಹೋರಾಟಗಾರರವರು ಪಾಪ ಬೀದರ್ನಿಂದ ಬೆಂಗಳೂರುವರೆಗೂ ಪೂರ್ತಿ ಹೋರಾಟ ಮಾಡಿಬಿಟ್ಟವ್ರೆ. ಅವ್ರಿಗೆ ಮಂತ್ರಿಗೆ ಗಿಫ್ಟ್ ಬಂದ್ಬಿಟ್ಟಿದೆ. ನಾನು ಮೊದಲೇ ಹೇಳಿದ್ದೀನಿ, ಬರೀ ಪ್ರಿಯಾಂಕ್ ಅಂತಿದ್ದಿದ್ರೆ ಮಂಡಲ್ ಪಂಚಾಯತ್ಗೂ ಗೆಲ್ತಿರ್ಲಿಲ್ಲ ಅವರು. ಅವ್ರೇನಾದ್ರೂ ಇವತ್ತು ಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಅವರ ತಂದೆಯವರ ಕೊಡುಗೆ ಅಷ್ಟೇ. ಇಲ್ಲಂತಂದ್ರೆ ಏನೂ ಇರಲಿಲ್ಲ. ಏನ್ ಮೇಧಾವಿ, 34 ಡಿಪಾರ್ಟ್ಮೆಂಟ್ಗೂ ಮೂಗಾಕ್ಬಿಡ್ತಾರೆ ಮೇಧಾವಿ. ಅದಕ್ಕೆ ಕಾಂಗ್ರೆಸ್ ಅಲ್ಲಿ ಯಾರು ಸಪೋರ್ಟ್ಗೆ ಬರ್ತಾ ಇಲ್ಲ. ನಮಗೆ ಗೊತ್ತಿದೆ ಏನೇನೆಲ್ಲ ನಡೀತದೆ ಅಂತೇಳಿ. ಸುಮ್ಮನೆ ಈ ರೀತಿ ನಮ್ಮನ್ನ ಏನು ಇವರು ದೊಡ್ಡ ಮೇಧಾವಿ ತರ ನಮ್ಮನ್ನೆಲ್ಲ ಸುಳ್ಳು 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 ಅಂತಾರೆ. ನಿಮ್ಮ ಸುಳ್ಳುಗಳು ಎಳೆಯಾಗಿದೆ ಇದರಲ್ಲಿ. ನಮ್ಮನ್ನ ಸುಳ್ಳು ಅಂತ ಹೇಳಕ್ ಹೋಗ್ಬೇಡಿ, ನಿಮ್ಮ ಸುಳ್ಳುಗಳೆಲ್ಲ ಇಲ್ಲಿದೆ. ಇದಕ್ಕೆ ನಿಮ್ಮ ತಲೆದಂಡ ಆಗುವವರೆಗೆ ನಾವೇನು ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ಮಾಡೇ ಮಾಡ್ತೀವಿ. ಒಂದು ಸಮಯ ನೀವು ಮಾಡಲಿಲ್ಲ ಅಂದ್ರೆ ನಮಗೇನು ಚಿಂತೆ ಅಲ್ಲ. ನಾವು ಇಡೀ ರಾಜ್ಯದಲ್ಲಿ ಜನರನ್ನ ಹೋಗಿ ಭೇಟಿ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ನಿಮ್ಮ ಈ ಒಂದು ಅವಾಂತರಗಳನ್ನ ಜನರಿಗೆ ತಿಳಿಸೋಕೆ ಇನ್ನಷ್ಟು ಅವಕಾಶ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ನೀವು ಏನ್ ಹೇಳಿದಿರಿ, ಡೆತ್ ನೋಟ್ ಓದಕ್ ಬರಲಿಲ್ಲ ಅಂತ ಕಾಣುತ್ತೆ, ಅಥವಾ ನಿಮ್ಗೆ ಯಾರು ಸರಿಯಾಗಿ ಕೊಟ್ಟಿಲ್ಲ. ಯಾಕಂದ್ರೆ ನೀವು ಇರೋ ವ್ಯವಸ್ಥೆ ಅಂತದ್ದು. ಅದಕ್ಕೆ ನಮ್ಮ ಹರೀಶ್ ಅವರು ಮತ್ತೆ ಜಗದೀಶ್ ಅವರು ಇದನ್ನ ವ್ಯವಸ್ಥೆ ಮಾಡಿದ್ದಾರೆ. ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದ್ರೆ ಡೆತ್ ನೋಟ್ ಓದಿರಲ್ಲ ಅವರು, ಟೈಮ್ ಇಲ್ಲ ಅವ್ರಿಗೆಲ್ಲ ಇದೆಲ್ಲ ಓದಕ್ಕೆ. ಯಾಕಂದ್ರೆ ಅವ್ರದೇ ವ್ಯವಸ್ಥೆನೇ ಬೇರೆ ಅವ್ರದ್ದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿಯವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಇವರೆಲ್ಲರಿಗೂ ಕೂಡ ಇವತ್ತು ನಾವು ಆ ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ
ಡೆತ್ ನೋಟನ್ನು ಕಳಿಸ್ತಾ ಇದ್ದೇವೆ. ಅದನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೇವೆ. ನಿಂತ್ಕೊಬಿಡೋಣ. ಅಲ್ಲಿದೆಯಲ್ಲ, ಇದನ್ನ ಕಳಿಸ್ತೇವೆ. ನೀವು ಎಲ್ಲಿ ಹೆಸರಿಲ್ಲ ಅಂದಿದ್ರಿ, ಎಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಿದ್ರಿ, ಅದನ್ನೆಲ್ಲ ಹೈಲೈಟ್ ಮಾಡಿದ್ದೇವೆ. ಇದನ್ನೆಲ್ಲ ದಯವಿಟ್ಟು ಓದ್ಕೊಂಡು ಆಮೇಲೆ ತೀರ್ಮಾನಕ್ಕೆ ಬನ್ನಿ. ತೀರ್ಮಾನಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವ್ರನ್ನ ತಕ್ಷಣ ಸಂಪುಟದಿಂದ ವಜಾಗೊಳಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಖರ್ಗೆಜಿ ಅವರಲ್ಲಿ, ಖರ್ಗೆಜಿ ಅಂತಂದ್ರೆ ಪ್ರಿಯಾಂಕಾ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆಜಿ ದೊಡ್ಡವರು, ಅವ್ರು ಗೌರವಿಸಿ ಮಾತಾಡಬೇಕು ನಾವು. ಮತ್ತೆ ರಾಹುಲ್ ಗಾಂಧಿ ಅವರಲ್ಲಿ ಮನವಿ ಮಾಡಿ. ಧನ್ಯವಾದ. ಸುಳ್ಳು ಅಂತ ಹೇಳಲ್ಲ. ಈಗ ಅವ್ರು ಯಾರಾದ್ರೂ ಅವ್ರೇನ್ ಹೇಳ್ಕೊಂಡಿದ್ದಾರೆ, ಅವ್ರ ಗುತ್ತಿಗೆದಾರರ ಕಾಂಟ್ರಾಕ್ಟ್ ಲೈಸೆನ್ಸ್ ಇತ್ತ, ನಾವು ಇನ್ವೆಸ್ಟಿಗೇಷನ್ ಮಾಡೋರಲ್ಲ. ನಾವು ಕೇಳ್ತಿರೋದು ಅವರು ಪ್ರಾಣತ್ಯಾಗ ಆಗಿದೆಯಲ್ಲ, ಸೂಸೈಡ್ ಮಾಡ್ಕೊಂಡಿದಾರಲ್ಲ, ಉತ್ತರ ಬೇಕಾದಕ್ಕೆ. ಅದರಿಂದ ಯಾರಿದ್ದಾರೆ? ಇದೆಲ್ಲ ಬೇಕಾಗಿರೋದು. ಅವ್ರ ಕಾಂಟ್ರಾಕ್ಟ್ ಅಲ್ಲ ಅಂತ ನೀವು ಹೇಳಿದ್ದೀರಿ, ಇಲ್ಲ ಅವ್ರ ಕಾಂಟ್ರಾಕ್ಟರು ಅಂತ ನಾನೇ ಕೇಳಲಿ? ಅವ್ರ ಇಷ್ಟ ಅದೇನು ಅವರು ಬರ್ದಿರ್ತಕ್ಕಂಥ ಇದರಲ್ಲೇ ಇಲ್ಲೈತೆ 16 ಲಕ್ಷ EMD ಮೊತ್ತವನ್ನು ನೋಡಿಲಿ ಫರ್ಫಿಟ್ ಮಾಡಿಕೊಂಡಿದ್ದಾರೆ ಅಂದ್ರೆ ನಂದು ಅಂತ. ಅವರು ಟೆಂಡರ್ ಅಲ್ಲಿ ಅವರ ಲೈಸೆನ್ಸ್ ಇಲ್ಲದೆ ಇದ್ರೆ ಅವ್ರು ಟೆಂಡರ್ ಹೆಂಗ್ ಹಾಕಕ್ಕಾಗತ್ತೆ? 16 ಲಕ್ಷ ಫರ್ಫಿಟ್ ಆಗಿದೆ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಅದಾದ್ಮೇಲೆ ನನ್ನ ಕಾಂಟ್ರಾಕ್ಟರ್ ಲೈಸೆನ್ಸ್ ತೊಂದರೆಯಾಗಿರುತ್ತೆ, ಅದರಲ್ಲೇ ಬರ್ದವ್ರೆ. ಲೈಸೆನ್ಸ್ಗೂ ತೊಂದರೆ ಆಗಿದೆ ಅಂತ ಬರ್ದವ್ರೆ. ಲೈಸೆನ್ಸ್ ಇಲ್ದಿದ್ರೆ ಕಾಂಟ್ರಾಕ್ಟರ್ ಅಲ್ಲದೆ ಇದ್ರೆ ಇದ್ಯಾಕಾಗ್ತಿ ಹೇಳ್ತಿದ್ರು ಅವರು. ನೋಡ್ರಿ, ಎಲ್ಲವೂ ಕೂಡ ನಿಮ್ಮ ಕೈಲೇ ಐತೆ. ಈಗ ಸರ್ಕಾರ ನಿಮ್ಮದು. ನೀವು ಅಪೋಸಿಷನ್ ಇದ್ದಾಗ ಮಾತಾಡ್ತಾ ಇದ್ದೀರಿ. ನೀವು ಅಪೋಸಿಷನ್ ಇದ್ದೀರಾ, ಸರ್ಕಾರ ನಡೆಸ್ತಿದ್ದೀರಾ ಅಂತ ಮೊದಲು ನಮ್ಗೆ ಹೇಳಿ. ಯಾವುದಕ್ಕೆ ಯಾವ್ದ್ರಿ? ಏನಕ್ಕೆ ಏನು ಜೋಡಿಸ್ತಾ ಇದ್ದೀರಿ ನೀವು? ನಿಮಗೆ ಬಂದಿರೋ ಪ್ರಾಬ್ಲಮ್, ನಿಮ್ಮ ತಲೆ ಮೇಲಿರೋ ಭಾರ ನಿಲ್ಲಿಸ್ಕೊಳ್ಳೋದನ್ನ ನಾವು ಹೇಳ್ತಾ ಇದ್ದೀವಿ. ನೀವು ಅಲ್ಲೊಂದಿದೆ ಇಲ್ಲೊಂದಿದೆ ಅಂತ ಹೇಳಿ ಅಂದ್ರೆ ಏನರ್ಥ? ಈ ಉಳ್ಳೋರ್ಗೆ ಹಳ್ಳಿ ಕಡೆ ಹೇಳ್ತಾರೆ, ಈ ಉಳ್ಳೋರ್ಗೆ ಗುಳ್ಳೆ ನೀರು ತೋರಿಸೋರು ಅಂತ. ಈ ಪ್ರಿಯಾಂಕರ್ಗೆ ಉಳ್ಳೋರ್ಗೆ ಗುಳ್ಳೆ ನೀರು ತೋರಿಸ್ತಾರೆ. ಈ ಗುಳ್ಳೆ ನೀರು ಎಲ್ಲ ತೋರಿಸ್ಬೇಡಿ, ನಾವು ನೋಡಿದ್ದೀವಿ ಅವೆಲ್ಲ. ನಾವು ಉಳ್ತಾ ಇದ್ದೀವಿ, ಉಳ್ಳಕ್ ಬಿಡಿ. ಇನ್ನೊಬ್ಬರದು ಕಥೆ ನಮಗೆ ಈಗ ಬೇಕಾಗಿಲ್ಲ. ನೀವು ಯಾರ ಬಗ್ಗೆ ಏನು ಕ್ರಮ ಜರುಗಿಸಬೇಕೋ ನೀವು ಸರ್ಕಾರ ಮಾಡಿ. ತಪ್ಪು ಮಾಡಿದವರನ್ನೆಲ್ಲ ರಕ್ಷಣೆ ಮಾಡಿ ನಾವು ಹೇಳ್ತಾ ಇದ್ದೀವೇನಾ? ನಿಮ್ಮ ಸರ್ಕಾರ ತಪ್ಪು ಮಾಡಿದ ನಿಮ್ಮವರನ್ನ ರಕ್ಷಣೆ ಮಾಡ್ತಾ ಇದೆ, ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಉತ್ತರ ಕೊಡಬೇಕು, ಇದಲ್ಲ. ವಿಧಾನಸಭೆಯಲ್ಲಿ ಅಶೋಕ್ ರಾಲಿ, ವಿಧಾನ ಪರಿಷತ್ತಲ್ಲಿ ಚರ್ಮದ ನಡೆದ ಮೇಲೆ ಅವರು ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನ ನಿರ್ವಹಿಸಕ್ ಆಗ್ತಾ ಇಲ್ಲ. ಇರ್ಲಿ, ಇನ್ನು ಮುಂದೆ ಆದ್ರೂ ಅವ್ರು ಹೇಳಿದ್ದಕ್ಕಾದ್ರೂ ನಾವು ಎಚ್ಚೆತ್ಕೊಂಡು ಇನ್ನು ಮೇಲೆ ಸರಿಯಾಗಿ ನಿರ್ಧರಿಸ್ತೀವಿ. ನಿಮ್ಮ ವಾದ ಏನಂತ ಹೇಳಿದ್ರೆ, ಅವ್ರ ಕಾಂಟ್ರಾಕ್ಟ್ ಹೌದು ಅಲ್ವಾ ಅನ್ನುವಂಥದ್ದು ನಿಮ್ದು ವಾದ ಅಲ್ಲ, ಬಟ್ ಸಾವಿಗೆ ಕಾರಣ ಏನೋದಷ್ಟೇ ಗೊತ್ತಾಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನಾನು ಹೇಳುದು, ಅವ್ರ ಕಾಂಟ್ರಾಕ್ಟರ್ ಆಗಿದ್ರ, ಅವ್ರು ಇವ್ರಿಗೆ ಎಷ್ಟು ಹಣ ಕೊಟ್ರು, ಅವ್ರು ಇವ್ರಿಗೆ ಎಷ್ಟು ಹಣ ಕೊಟ್ರು, ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಬರಬೇಕಾಗಿರೋದು. ಆಮೇಲೆ ಈ ಹಣ ಅವ್ರಿಗೆ ಕೊಡಿ, ಇದು ಇವ್ರಿಗೆ ಕೊಡಿ, ನನ್ನ ಕೆಲಸ ಅಲ್ಲ. ಅದು ವ್ಯಾಪಾರ ಏನಿದ್ರು ಅದು ನಡ್ಕೊಂಡು ಹೋಗ್ತದೆ. ಅದು ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರ್ತದೆ. ಅವ್ರ ಸಂಬಂಧಗಳು ಯಾಕೆ ಬಂತು, ಯಾಕೆ ಆಯ್ತು, ಯಾಕೆ ಹಾಳಾಯ್ತು, ಅದೆಲ್ಲ ಬರುತ್ತೆ. ಬಟ್ ಒಬ್ಬ ಜೀವತ್ಯಾಗ ಮಾಡಿದವನಿಗೆ ಅವ್ರ ಫ್ಯಾಮಿಲಿಗೆ
ಥ್ರೆಟ್ ಮಾಡಿ ಈ ರೀತಿ ಆಗಿದೆ ಅಂತಂದಾಗ ಅವ್ರಿಗೆ ನ್ಯಾಯ ಬೇಕೋ ಬೇಡ? ಇದ್ರ ಹಿಂದೆ ಯಾರು ಇದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಈಗ ಡೆತ್ ನೋಟ್ ಅಲ್ಲಿ ಎಲ್ಲವೂ ಬಂದಿರೋದು ವಿವರವಾಗಿ ಬಂದಿರೋದ್ರಿಂದ ಇದಕ್ಕೆ ಸರ್ಕಾರನೂ ಉತ್ತರ ಕೊಡಬೇಕು. ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಕೆಲಸ ಮಾಡ್ತಾ ಇದೆಯಾ ಅಂದ್ರೆ ಪ್ರಿಯಾಂಕಾ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ನಿಂತಿದೆ ಅನ್ನೋದು ಗೊತ್ತಾಗಲ್ವಾ ಇದರಲ್ಲಿ? ನಮಗೆ ಅದು ಬೇಕಾಗಿರೋದು. 5 ಲಕ್ಷ ಅಕೌಂಟ್ಗೆ ಹಾಕಿದ್ದಾನೆ, 10 ಲಕ್ಷ ಅವನು ಇಸ್ಕೊಂಡಿದ್ದಾನೆ, ಇದೆಲ್ಲ ನನ್ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಇದನ್ನು ಮಾಡಬೇಕಾಗಿರೋದು ಸರ್ಕಾರ. ಅದಕ್ಕೆ ಉತ್ತರ ಕೊಡ್ಬೇಕು. ಅದು ಕೊಟ್ಟೆ ಕೊಡ್ತಾರೆ ಅವರು. ನಮಗೆ ಬೇಕಾಗಿರೋದು ಇದರಲ್ಲಿ ಮಂತ್ರಿ ಅವರ ಹೆಸರು ಬಂದ ಮೇಲೆ ಮಂತ್ರಿ ಆ ರಾಜೀನಾಮೆ ಕೊಡಬೇಕು. ಇವೆಲ್ಲರ ರಾಜೀನಾಮೆ ಕೇಳಕ್ಕಾಗತ್ತೆ? ನಿಮ್ಮ ವಿಷಯ ಬಂದಾಗ ಕುರುಡಾಗ್ತೀರಾ ನೀವು? ಸಚಿವರುಗಳ ಬಳಿ ಯಾರಾದ್ರೂ ಕೆಲಸಕ್ಕೆ ಕೇಳ್ಕೊಂಡು ಅಥವಾ ಶಿಫಾರಸು ಹೇಳ್ಕೊಂಡು ಹೋದಾಗ ಕೆಲಸ ಮಾಡಿಕೊಡಿ ಅನ್ನುವಂತ ಹೇಳೋದು ಸಹಜ ಪ್ರಕ್ರಿಯೆ. ಸೊ ಇದರಲ್ಲಿ ಇಂಥವರಿಗೆ ಅವ್ರು ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದಾರಾ ಅನ್ನೋದಕ್ಕೆ ದಾಖಲೆ ಇದರಲ್ಲೇ ಇದೆ. ಇವರು ಕೇಳ್ಕೊಂಡು ಹೋಗೋದು ಬೇರೆ. ಈಗ ಒಬ್ಬ ಅನಾಮಧೇಯ ಬಂದು ಸರ್ ನನಗೆ ಅನ್ಯಾಯ ಆಗ್ಬಿಟ್ಟಿದೆ, ಅಲ್ಲೇನೋ ಒಂದಿದೆ ಕೆಲಸ ಮಾಡ್ಕೊಡಿ ಸರ್, ಇವ್ರು ಮಾಡೋದು ಬೇರೆನೆ. ಇದು ಒಂದು ಗ್ಯಾಂಗು ಇವ್ರನ್ನ ಕರ್ಕೊಂಡು ಹೋಗೋದು. ಯಾವ ಗ್ಯಾಂಗು? ನೀವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಗ್ಯಾಂಗು. ಆ ಗ್ಯಾಂಗು ಅವ್ರ ಮೇಲೆಲ್ಲಾನು ರೌಡಿ ಶೀಟರ್ಸ್ ಅಂತಿದೆ. ಅವರು 8 ಜನನ ಇವರಿಂದನೇ ನನ್ನ ಪ್ರಾಣ ಇವತ್ತು ನಾನು ಸೂಸೈಡ್ ಮಾಡ್ಕೊಳ್ತಾ ಇರೋದು ಅಂತೇಳಿ 8 ಜನರ ಹೆಸರನ್ನ ಅವರೇ ನಮೂದು ಮಾಡಿದ್ದಾರೆ. ಈ ಗ್ಯಾಂಗ್ನವರೇ ಇವ್ರ ಹತ್ರ ಕರ್ಕೊಂಡೋಗಿ ಕೆಲಸ ಮಾಡಿಸ್ಕೊಂಡು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಪರ್ಸೆಂಟೇಜ್ ಇಸ್ಕೊಳ್ಳೋದು, ಖಾತೆಗಳಿಗೆ ಹಾಕೊಂಡಿರೋದು ಅದೂ ಇದೆ. ಇದು ಕೆಲಸ ಕೇಳ್ಕೊಂಡು ಬಂದವ್ರಿಗೆ ಸಹಾಯ ಅಲ್ಲ, ಇದು ದಂಧೆ. ಈ ದಂಧೆಗೂ ಕೆಲಸ ಕೇಳೋದಕ್ಕೂ ವ್ಯತ್ಯಾಸ ಇಲ್ವೇ? ಇದು ದಂಧೆ ನಡೆದಿದೆ. ಈ ದಂಧೆಯಲ್ಲಿ ಯಾರು ಭಾಗಿಗಳು? ಇದು ಪ್ರಶ್ನೆ ಇರೋದು. ಅವರಿಂದ ಅವರು 8 ಜನರಿಂದಾನೇ ನಾನು ಇವತ್ತು ಜೀವ ಕಳ್ಕೊಳ್ತಾ ಇದ್ದೀನಿ ಅಂದಮೇಲೆ ಸರ್ಕಾರ ಇದನ್ನ ಮೀನಾಮೇಷ ಎಣಿಸೋದ? ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ? ಆಮೇಲೆ ಸುಪಾರಿ ಅಂತಂದ್ರೆ ಏನು? ಈಗ ಮಂತ್ರಿ ಜೊತೆಯಲ್ಲಿರ್ತಕ್ಕಂಥ ಈ ಗ್ಯಾಂಗು ಮಾಡಿದೆ ಅಂದ್ರೆ ಈ ಗ್ಯಾಂಗ್ಗೂ ಆಂದೋಳ ಸ್ವಾಮಿಗೆ ಏನ್ ಸಂಬಂಧ ಇದೆ? ಈ ಗ್ಯಾಂಗ್ಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ಮತ್ತಿಮೋಡ್ಗೆ ಏನ್ ಸಂಬಂಧ ಇದೆ? ಈ ಗ್ಯಾಂಗು ಚಂದು ಪಾಟೀಲ್ಗೆ ಏನ್ ಸಂಬಂಧ ಇದೆ? ಆಮೇಲೆ ಪ್ರಿಯಾಂಕಾ ಅವರ ವಿರುದ್ಧವಾಗಿ ನಿಂತಿದ್ದ ಅಭ್ಯರ್ಥಿ ಇವ್ರಿಗೇನ್ ಸಂಬಂಧ ಇದೆ? ಅವರದು ಸೋಪಾರಿಯಲ್ಲಿ ಬಂದಿದೆ ಅಂದ್ರೆ ಇದರಲ್ಲಿ ಮಂತ್ರಿಯ ಕೈವಾಡ ಇದೆ ಅನ್ನೋದು ಗೊತ್ತಾಗಲ್ವೇ? ಆದ್ದರಿಂದ ಇದನ್ನು ಸಿಬಿಐ ಕೊಡಬೇಕು. ಇದು ನೇರವಾಗಿ ನಿಮ್ಮ ಹೆಸರನ್ನು ತಳುಕು ಹಾಕೊಳ್ತದೆ ಹೊರತು ಬೇರೆಯವರದಲ್ಲ. ಇದು ಪ್ರಶ್ನೆ ಇರೋದು. ಇನ್ನೊಂದು ಈ ಪ್ರಕರಣದಿಂದ ಹೊರತುಪಡಿಸಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು ಆಕ್ಷೇಪಾರ್ಹವೋ ಏನೋ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ ಅವರವ್ರ ಅಪ್ಪಂದಿರ ಬಗ್ಗೆ ಯಾಕೆ ಅವ್ರ ಗೌರವ ಇಲ್ಲ ಅಂದ್ರೆ ವಿಜೇಂದ್ರ ಅವರೆಲ್ಲ ಹೆಸರನ್ನು ತೆಗೆದುಕೊಂಡು ಹೇಳಿದ್ದಾರೆ. ಯಾಕೆ ಅವ್ರ ಅಪ್ಪಂದಿರ ಬಗ್ಗೆ ಗೌರವ ಇಲ್ಲ? ಜೊತೆಗೆ ಅವರೆಲ್ಲರಿಗೂ DNA ಟೆಸ್ಟ್ ನಾನು ಉಚಿತವಾಗಿ ಮಾಡಿಸ್ತೀನಿ, ಆದ್ರೆ ಅವ್ರು ಯಾರು ಮುಂದೆ ಬರ್ತಾ ಇಲ್ಲ. ಅವ್ರಿಗೆ ಏನಾದ್ರು ಭಯ ಇದೆಯಾ ಅಂದ್ರೆ ಅಪ್ಪ ಮಕ್ಕಳ ಸಂಬಂಧಗಳನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ. ನೋಡಿ, ಇಂಥ ಹೊಲಸು ಮಾತುಗಳು ಬಾಯಲ್ಲಿ ಬಂದಾಗ ನಮ್ಮ ಮಾತುಗಳನ್ನ ಸ್ವಲ್ಪ ನಾವು ಭದ್ರ ಮಾಡ್ಕೊಳ್ಬೇಕಾಗತ್ತೆ. ಅಂಥದ್ದನ್ನ ಏನಾದ್ರೂ ಇದಿದ್ರೆ ಆದವ್ರು ಎಲ್ಲಿ ಬೇಕಾದ್ರೂ ಹೋಗಿ ಹೇಳ್ಕೊಳ್ಳಿ. ಇದಕ್ಕೆ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ. ಯಾಕೆಂತಂದ್ರೆ ಇದು ರಾಜಕಾರಣಕ್ಕೆ ಆಡ್ಬೇಕಾಗಿರೋ ಮಾತುಗಳಲ್ಲ. ನಮ್ಮ ಆಸ್ತಿ ಅವ್ರ್ಯಾರು ತಿಂದಿಲ್ಲ, ಅವ್ರ ಆಸ್ತಿ ನಾವ್ಯಾರು ತಿಂದಿಲ್ಲ. ಇಬ್ಬರು ಸೇರಿ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಇದ್ದೇವೆ. ಆದ ತೊಂದರೆಗೆ ನಿಮ್ಮ ಸರ್ಕಾರ ನಡೆಯುವಾಗ ನಿಮ್ಮ ನಡೆ ತಪ್ಪಾಗಿದ್ದಾಗ ಪ್ರಶ್ನೆ ಮಾಡೋದು ವಿರೋಧ ಪಕ್ಷದ ಆಗಿ ನಮ್ಮ ಕೆಲಸ. ನಾವು ಅಧಿಕಾರದಲ್ಲಿದ್ದಾಗ ನಮ್ಮನ್ನು ಪ್ರಶ್ನೆ ಮಾಡೋದು ನಿಮ್ಮ ಕೆಲಸ. ಇಷ್ಟು ಬಿಟ್ಟು ಇದಕ್ಕೆಲ್ಲ DNA ನಾನು ಹೋಗೋದಿಲ್ಲ. ಅವರೇನಾದ್ರೂ ಅದು ತಪ್ಪು ಅಂತಿದ್ರೆ ಜನ ತೀರ್ಮಾನ ತಗೊಳ್ಳಿ, ಅದು ಸರಿ ಅಂತಿದ್ರು ಅವರನ್ನ ಹೋಗ್ಲಿ ಸನ್ಮಾನ ಮಾಡ್ಲಿ, ನನಗೇನು ಚಿಂತೆ. ನಮ್ಮನ್ನೆಲ್ಲ ಬಿಜೆಪಿಯಲ್ಲಿ ಇದೆ ಅಂತ ಹೇಳಿದ್ರು. ಆ ಹೆಂಗೆಲ್ಲ ಹೇಳಿದ್ರು DNA ಟೆಸ್ಟ್ ವಿಷಯದಲ್ಲಿ ಕುಟುಂಬ ರಾಜಕಾರಣ ನಮ್ಮನ್ನೆಲ್ಲ ಬಿಜೆಪಿಯಲ್ಲಿ ಇದೆ ಅಂತ ಆ ರೀತಿ ಎಲ್ಲ ನನಗೂ ಗೊತ್ತಿದೆ. ಗಾಂಧಿ ಕುಟುಂಬ ಅಲ್ಲ ಅದು. ಗಾಂಧಿ ಅನ್ನೋದು ಕುಟುಂಬವೇ ಅಲ್ಲ. ಎಲ್ಲರಿಗೂ ಧನ್ಯವಾದಗಳು. ಮಾಧ್ಯಮಗೋಷ್ಠಿ ನಡೆಸಿಕೊಟ್ಟಂತ ನಮ್ಮ ಪಕ್ಷದ ಎಲ್ಲ ಹೋರಾಟಗಳಿಗೂ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು.